ಹೆಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚಳಿಗಾಲದಲ್ಲಿ ತಿನ್ನಲೇಬೇಕಾದಂಥ ಎಳ್ಳಿನ ಚಿಕ್ಕಿ ಅಂದರೆ ಮಿಠಾಯಿ ಹೇಗೆ ಮಾಡೋದಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಚಿಕ್ಕಿ ಮಾಡೋದಕ್ಕೆ ಎರಡೆರಡು ಇಂಗ್ರೀಡಿಯೆಂಟ್ಸ್ ಸಾಕು ಗಾಯ್ಸ್. 1 ಕಪ್ಪು ಎಳ್ಳು ಹಾಗೂ 1 ಕಪ್ಪು ಬೆಲ್ಲ. ಒಂದು ಬಾಣಲಿನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀವಿ. ಅದಕ್ಕೆ ಈಗ ಎಳ್ಳನ್ನ ಹಾಕಿ ಹುರ್ಕೊಳ್ಳೋಣ. ಮೀಡಿಯಂ ಉರಿಲೇ ಫ್ರೈ ಮಾಡ್ಕೋಬೇಕು. ಎಳ್ಳು ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗೈಸ್. ಆಗ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಎಳ್ಳು ಹುರ್ಕೊಂಡಿದ್ದಾಗಿದೆ, ಘಮ ಘಮ ಅಂತ ಪರಿಮಳನೂ ಕೂಡ ಬರ್ತಿದೆ. ಈಗ ಇದು ತಣ್ಣಗಾಗ್ಲಿ. ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಅದೇ ಬಾಣಲಿಗೆ 1 ಕಪ್ನಷ್ಟು ಬೆಲ್ಲ ತಗೊಳ್ಳೋಣ. ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಪಾಕ ಆಗೋದಕ್ಕೆ ಬಿಡೋಣ. ಎಳ್ಳು ಬೆಲ್ಲ ಒಂದೇ ಸೇಮ್ ಕ್ವಾಂಟಿಟಿಲಿ ತಗೊಳ್ಳಿ. ನಿಮಗೆ ಸ್ವೀಟ್ ಕಮ್ಮಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು. ನೋಡಿ, ಈ ರೀತಿ ಪಾಕ ಬರಬೇಕು. ಈ ರೀತಿ ನೊರೆ ನೊರೆ ಬರುವಾಗ ಒಂದು ತಟ್ಟೆಗೆ ನೀರು ಹಾಕೊಂಡು ಈ ರೀತಿ ಟೆಸ್ಟ್ ಮಾಡಿ ನೋಡಿ. ಪಾಕನ ನೀರಿಗೆ ಹಾಕಿದಾಗ ಈ ರೀತಿ ಕೈಯಲ್ಲಿ ಮುಟ್ಟಿದ್ರೆ ಈ ರೀತಿ ಎದೊಳ್ಬೇಕು. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ತುಂಬಾ ಗಟ್ಟಿ ಪಾಕ ಮಾಡಬೇಡಿ ಗೈಸ್. ಫುಲ್ಲು ಕಟುಮ್ ಅನ್ನತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ, ಮಕ್ಳಿಗೆಲ್ಲ ತಿನ್ನೋದಕ್ಕಾಗಲ್ಲ. ಸೊ ಪಾಕ ರೆಡಿ ಆಗಿದೆ. ನಾವಿಲ್ಲಿ ಎಳ್ಳನ್ನ ಪುಡಿ ಮಾಡ್ಕೊಂಡಿದೀವಿ. ಜಸ್ಟ್ 1 ರಿಂದ 2 ಸಲ ಪಲ್ಸ್ ಮಾಡ್ಕೊಳ್ಳಿ ಸಾಕು, ಜಾಸ್ತಿ ಪೌಡರ್ ಮಾಡ್ಕೋಬೇಡಿ. ಪಾಕ ಬಿಸಿ ಬಿಸಿಯಾಗಿದ್ದಾಗ್ಲೇನೆ ಎಳ್ಳನ್ನ ಪುಡಿ ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆದ್ಮೇಲೆ ಈಗ ಒಂದು ಪ್ಲೇಟಿಗೆ ತುಪ್ಪನ ಸವರ್ಕೊಂಡು ಆ ಮಿಶ್ರಣನ ಹಾಕಿ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಈಗ ಅದನ್ನ ಕಟ್ ಮಾಡ್ಕೊಳ್ಳೋಣ. ಬಿಸಿ ಇದ್ದಾಗಲೇ ಕಟ್ ಮಾಡ್ಕೊಳ್ಳಿ ಗೈಸ್. ಗಟ್ಟಿ ಆದ್ಮೇಲೆ ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಬಿಸಿ ಇದ್ದಾಗಲೇ ಈ ರೀತಿ ಕಟ್ ಮಾಡಿ ಬಿಟ್ರೆ ಪರ್ಫೆಕ್ಟ್ ಶೇಪ್ ಬರುತ್ತೆ. ಸೊ ನಾನು ಹಾಗೆ ರ್ಯಾಂಡಮ್ ಆಗಿ ಕಟ್ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು. ಹೆಣ್ಮಕ್ಳಿಗೆ ತಿನ್ನಲೇಬೇಕಾದಂಥ ಒಂದು ಪದಾರ್ಥ ಎಳ್ಳು. ಈ ಚಳಿಗಾಲದಲ್ಲಿ ತಿನ್ನೋದ್ರಿಂದ ಚಳಿಗಾಲದ ಡ್ರೈನೆಸ್ ಏನಿರುತ್ತೆ, ನಮ್ಮ ಸ್ಕಿನ್ ತುಂಬಾ ಡ್ರೈ ಇರುತ್ತೆ, ಹೇರ್ ಡ್ರೈ ಆಗುತ್ತೆ, ಅದೆಲ್ಲ ಕಮ್ಮಿ ಆಗುತ್ತೆ. ಹೆಣ್ಮಕ್ಳಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ಲ, ಅದು ಕೂಡ ಕಂಟ್ರೋಲ್ಗೆ ಬರುತ್ತೆ. ಡೈಲಿ ಕನ್ಸ್ಯೂಮ್ ಮಾಡಬೇಡಿ. 3 ಡೇಸಿಗೆ ಒಂದ್ಸಲ ಒಂದು ಚಿಕ್ಕಿನ ತಿನ್ನಿ ಅಂತ ಹೇಳ್ತೀನಿ, ಯಾಕಂದ್ರೆ ತುಂಬಾ ಎಕ್ಸೆಸ್ ಆಫ್ ಹೀಟ್ ಇರುತ್ತೆ. ಇದೇ ರೀತಿ ಸಿಂಪಲ್ ಅಂಡ್ ಹೆಲ್ತಿ ರೆಸಿಪಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ ಬಾಯ್.